ಹಲೋ ನಮಸ್ಕಾರ ಸ್ವೀಟ್ ಹಾರ್ಟ್ಸ್. ನನ್ನ ಫಸ್ಟ್ ವಿಡಿಯೋ ಯಾರ್ಯಾರು ನೋಡಿದ್ದೀರೋ ಎಲ್ರಿಗೂ ನನ್ನ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಮತ್ತು ವಿಡಿಯೋ ಶೇರ್ ಮಾಡಿರೋ ಪ್ರತಿಯೊಬ್ಬರಿಗೂ ಒನ್ಸ್ ಅಗೇನ್ ಧನ್ಯವಾದಗಳು. ಹೀಗೆ ನನ್ನ ಪ್ರತಿ ವಿಡಿಯೋ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನು ಮುಂದೆ ಇನ್ನೂ ದೊಡ್ಡದಾಗಿ ಮಾಡೋಣ. ಹೇಳಲ್ಲ, ಸಸ್ಪೆನ್ಸ್ ಆಗಿರಲಿ. ಅವ್ರ ಮಾತು ನಂಬಕ್ಕೆ ಸಾಧ್ಯನಾ? ಆಮೇಲೆ ಇದಾಗಕ್ಕೆ ಸಾಧ್ಯನಾ? ಇವತ್ತು ನನ್ನ ಫಸ್ಟ್ ರಿವ್ಯೂ ಮಾಡ್ತಾರೋ ಬೈಕ್ ಇದನ್ನ ಇವ್ರನ್ನ ದ ಬಿಗ್ ವಿಸ್ಟ್ ಸುಪೀರಿಯರ್ ಜಾವಾ 353 A-Type. They call me OG. Original gangster. 10 ದಿವಸ ಆಯಿತು ಗಾಡಿ ಸ್ಟಾರ್ಟ್ ಮಾಡಿ. ಬಾ 10 ದಿವಸ ಆಯಿತು ಗಾಡಿ ಸ್ಟಾರ್ಟ್ ಮಾಡಿ, ಆದ್ರೂ ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಗ್ಬಿಡ್ತಾನೆ ಜಾವ. ಈ ಬೈಕಿಗೆ ಕೂಲ್ ಹಿಸ್ಟ್ರಿ ಇದೆ ಗುರು. ಫಸ್ಟ್ ವರ್ಲ್ಡ್ ವಾರ್ ಆಗಿದ ನಂತರ 1929ರಲ್ಲಿ ಫ್ರಾಂಟಿಸಿಕ್, ಜೆನಿಕ್ ಮತ್ತು ಮಿಲಿಟ್ರಿ ಕಾರ್ಸ್, ವ್ಯಾನ್ಸ್, ಜರ್ಮನ್ ಬೇಸ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಆದಂಥ ವ್ಯಾಂಡರರ್ ಅನ್ನೋ ಕಂಪನಿ ಜೊತೆ ಟೈಅಪ್ ಆಗ್ತಾರೆ. ಜೆನೆಟ್ ಮೋಟರ್ ಸೈಕಲ್ ಯೂನಿಟ್ನ ವ್ಯಾಂಡರರ್ ಕಂಪನಿ ಹತ್ರ ಲೈಸೆನ್ಸ್ ಪರ್ಚೇಸ್ ಮಾಡಿ ಜೆನೆಕ್ ಆ್ಯಂಡ್ ವ್ಯಾಂಡರರ್ ಮೊದಲನೆಯ 2 ಲೆಟರ್ನಲ್ಲಿ ಜಾವಾ ಮೋಟರ್ಸ್ ಅನ್ನೋ ಹೆಸರು ನಾಮಕರಣ ಮಾಡ್ತಾರೆ. 1929ರಲ್ಲಿ ಮೊದಲನೆಯ ಜಾವಾ 500 OHV ಮ್ಯಾನುಫ್ಯಾಕ್ಚರ್ ಆಗುತ್ತೆ. 1950ರಲ್ಲಿ ಜಾವಾ ಆಟೋಮೋಟರ್ಸ್ ಪ್ರಪಂಚ ಆದ್ಯಂತ ಒನ್ ಆಫ್ ದ ಮೋಸ್ಟ್ ಪ್ರೊಡಕ್ಷನ್ ಬೈಕ್ ಆಗಿರುತ್ತೆ. ಸರಿಸುಮಾರು 120 ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಇದರ ಸ್ಪೆಷಾಲಿಟಿ ಏನು ಅಂತಂದರೆ ಪವರ್ ಫಿಗರ್, ಸಿಂಗಲ್ ಸಿಲಿಂಡರ್ ಏರ್ ಕೂಲ್ ಇಂಜಿನ್, 248.5 cc. ಇದು ಸುಮಾರು 12 bhp, 4750 RPM ಅಲ್ಲಿ ರನ್ ಆಗುತ್ತೆ. ಸ್ಪೀಡ್ ಬಗ್ಗೆ ಹೇಳೋದಿದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ 105 km/h. ಗ್ಯಾಸ್ ಟ್ಯಾಂಕ್ ಕೆಪಾಸಿಟಿ 10 ಲೀಟರ್ಸ್. ಫುಲ್ ಟ್ಯಾಂಕ್ ಆಗ್ಬಿಟ್ರೆ ಬಾಡಿ ಎಲ್ಲಾಡ್ತಾ ಇರ್ತದೆ. ಡ್ಯುಯಲ್ ಎಕ್ಸಾಸ್ಟ್. ಚಾಸಿ ಬಗ್ಗೆ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಎಲ್ಲ ಗಾಡಿಯಲ್ಲೂ ರೌಂಡ್ ಟ್ಯೂಬ್ ಯೂಸ್ ಮಾಡಿರ್ತಾರೆ. ಎಸ್ಪೆಷಲಿ ಈ ಗಾಡೀಲಿ ಸ್ಕ್ವೇರ್ ಟ್ಯೂಬ್ಸ್ ಬಳಸಿದ್ದಾರೆ. ಈ ಗಾಡಿನ ಮಾತ್ರ ಕಂಪ್ಲೀಟಾಗಿ ಅಡ್ಮೈರ್ ಮಾಡ್ತಾ ಇದ್ದೀನಿ ಗುರು. ಆಯ್ತು ಬಿಡು. ನಾನಿವಾಗ ಓಡಿಸ್ತಾ ಇರೋದು ಜಾವಾ 1973 A-Type 353 250 cc ಮೈಸೂರಿಗೆ ಲಾಸ್ಟ್ ಬ್ಯಾಚ್ ಗಾಡಿ ಇದು ಗುರು. ಓಡ್ಸೋಕ್ಕೆ ಎಕ್ಸ್ಟ್ರೀಮ್ಲಿ ಸ್ಮೂತು. ವಾ, ಏನು ಗುರು ಡಿಸೈನ್ ಇದು! ಒನ್ ಆಫ್ ದ ಗಾರ್ಜಿಯಸ್ ಲುಕಿಂಗ್ ಆಫ್ ಆಲ್ ಟೈಮ್. ಈ ಗಾಡೀಲಿ ಎಲ್ಲೇ ನೋಡಿದ್ರು ಕರ್ವ್ ಡಿಸೈನ್ ಇದೆ. ಫ್ರಂಟು, ಫೆಂಡರ್ಸು, ಸೈಡ್ ಪ್ಯಾನಲ್ಸು, ಟ್ಯಾಂಕು, ಬ್ಯಾಕ್ ಫೆಂಡರ್ಸು, ಬ್ಯೂಟಿ. ನೋಡಿ ನೋಡಿ ಮಾಡಿರೋ ಥರ ಇದೆ ಗುರು ಈ ಗಾಡಿ. ಮಾತೇ ಇಲ್ಲ. ಗಾಡಿ ಬಿಲ್ಡ್ ಬಗ್ಗೆ ಹೇಳೋದಿದ್ರೆ ಗಾಡೀಲಿ ಎಲ್ಲಿ ನೋಡಿದ್ರು ಒಂದು ABS ಪ್ಲಾಸ್ಟಿಕ್ ಪಾರ್ಟ್ ಸಿಗಲ್ಲ. ಬಿಲ್ಡ್ ಕ್ವಾಲಿಟಿ ಮಾತ್ರ ಚಿಂದಿ. ಬ್ರೇಕ್ ಬಗ್ಗೆ ಹೇಳೋದಿದ್ರೆ ಡ್ಯುಯಲ್ ಕ್ಯಾಮ್ ಡ್ರಮ್ ಬ್ರೇಕ್ಸ್, ಫ್ರಂಟ್ ವೀಲ್ ಕೊಟ್ಟಿದ್ದಾರೆ. ಪೇಂಟ್ ಸ್ಕೀಮು ರೀಪೇಂಟ್ ಆಗಿದೆ. ಮ್ಯಾಟ್ ಆಕ್ವಾ ಗ್ರೀನ್ ಬಳಸಿದ್ದೀವಿ. ಫ್ರಂಟು ಬ್ಯಾಕು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಈ ಗಾಡಿ ಕಾರ್ಬೊರೇಟರ್ ಬಗ್ಗೆ ಮಾತಾಡೋದಿದ್ರೆ ಜಿಕವ್ ಅನ್ನೋ ಒರಿಜಿನಲ್ ಚೆಕೋಸ್ಲೋವಾಕಿಯಾ ಕಾರ್ಬೊರೇಟರ್ ಇರೋದು. ಪರ್ಫಾರ್ಮೆನ್ಸ್ ವೈಸು ಕ್ರೇಜಿ. ಯೂಶಲಿ ಐಡಿಯಲ್ ಜಾವಾಗೆ ಪ್ಯಾಕೋ ಕಾರ್ಬೊರೇಟರ್ ಅಂತ ಬರ್ತಿತ್ತು. ಪರ್ಫಾರ್ಮೆನ್ಸ್ ವೈಸು ಅಷ್ಟಕ್ಕಷ್ಟೇ ಓಕೆ. ರಿಲಯಬಿಲಿಟಿ ವೈಸು ಲಾಂಗ್ ಲಾಸ್ಟಿಂಗ್ ಬರೋದು. ಇದರಲ್ಲಿ 4 ಗೇರ್ ಕೊಟ್ಟಿದ್ದಾರೆ, ಒಂದು ಮೇಲೆ 3 ಕೆಳಗೆ.
2-in-1 ಕ್ಲಚ್ ಪೆಡಲ್ಲು, ನ್ಯೂಟ್ರಲ್ ಹಾಕಿ ಪ್ರೆಸ್ ಮಾಡಿ ಹಿಂದಕ್ಕೆ ತೆಗೆದ್ರೆ ಇದೇ ಕಿಕ್ಕರ್ ಲಿವರ್. ಹಂಗ ಓಕೆ ಓಕೆ. ಈ ಗಾಡೀಲಿ ಗೇರ್ ಚೇಂಜ್ ಮಾಡೋಕ್ಕೂ ತಾಕತ್ ಬೇಕು ಗುರು. ಅರ್ಧ ಗಂಟೆ ಗಾಡಿ ಓಡಿಸಿದ್ರೆ 500 ಬಸ್ಕಿ ಓಡಿಸ್ದಂಗೆ ಇಂಪ್ಯಾಕ್ಟ್ ಆಗುತ್ತೆ. ಇದರಲ್ಲಿ ಸೆಮಿ ಆಟೋಮೆಟಿಕ್ ಕ್ಲಚ್ ಟೆಕ್ನಾಲಜಿ ಇದೆ. ಮೊದಲನೇ ಬಾರಿ ಇನ್ವೆಂಟ್ ಮಾಡಿರೋ ಈ ಟೆಕ್ನಾಲಜಿನ ರೇಸಿಂಗ್ ಪರ್ಪಸ್ಗೆ ಬಳಸ್ತಿದ್ರು. ಅದಾದ ನಂತರ 1970ರಲ್ಲಿ ಬಂದಂಥ ಹೋಂಡಾ CUB 50 ಅನ್ನೋ ಬೈಕಲ್ಲಿ ಈ ಟೆಕ್ನಾಲಜಿ ಬಳಸಿರೋ ಕಾರಣಕ್ಕೆ ಜಾವಾ ಕಂಪನಿ ಪ್ರತಿ ಹೋಂಡಾ CUB 50 ಬೈಕ್ ಮೇಲೆ ಪೇಟೆಂಟ್ ಲೈಸೆನ್ಸ್ ಫೀಸ್ ಅಂತ ತಗೊಳ್ತಾರೆ. ಸಿಂಪ್ಲಿಸಿಟಿ ಇಸ್ ದ ಅಲ್ಟಿಮೇಟ್ ಸಫಿಸ್ಟಿಕೇಟ್ ಅಂದಂಗೆ ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಹಾರನ್ನು, ಹೈ ಬೀಮು, ಲೋ ಬೀಮು, ಇದು ಲೈಟ್ ಫೋಕಸ್ನ ನ್ಯಾರೋ ಮತ್ತು ಬ್ರಾಡ್ ಮಾಡೋಕ್ಕೆ ಈ ಕಂಟ್ರೋಲರ್, ಯೂನಿಕ್ ಆಗಿರೋ ಪೆಟ್ರೋಲ್ ಫಿಲ್ಟರು. ವಾವ್. ಎಕ್ಸಾಸ್ಟ್ ಸೌಂಡ್ ಮಾತ್ರ ಕದರಾಗಿದೆ ಗುರು. ಶೇಕ್ ಆಗ್ಬಿಟ್ಟೆ ನಾನು. ಈಗ ಗೊತ್ತಾಗ್ತಾ ಇದೆ ಆ ದಿನಗಳಲ್ಲಿ ಡಾನ್ಗಳು ಯಾಕೆ ಈ ಗಾಡಿನ ಬಳಸ್ತಾ ಇದ್ರು ಅಂತ. ಒಂಥರ ಹಾರ್ಟ್ ಬೀಟ್ ಸೌಂಡು. ಈ ಗಾಡೀಲಿ ಇನ್ನೊಂದು ಸ್ಪೆಷಾಲಿಟಿ, ಈ ಕಾಣ್ತಾರ ಬ್ಯೂಟಿಫುಲ್ ಗಿಟಾರ್ ಶೇಪ್ ಸೀಟು ತುಂಬಾ ವಿಭಿನ್ನವಾಗಿ ಡಿಸೈನ್ ಮಾಡಿದ್ದಾರೆ. ಕೂತ್ಕೊಂಡು ಓಡ್ಸೋಕ್ಕೆ ತುಂಬಾ ಎಷ್ಟು ಚೆನ್ನಾಗಿ ಅಮುಕ್ತಿರಪ್ಪ ಪುಸ್ ಪುಸ್ ಅಂತ ಕ್ರಿಯಾಶೀಲರು. ಕಂಫರ್ಟ್ ಇದೆ ಗುರು. ಈ ಗಾಡಿ ವಜನ್ನು 142 kg ಇದ್ರೂ ಓಡ್ಸೋಕ್ಕೆ ಎಕ್ಸ್ಟ್ರೀಮ್ಲಿ ದಮ್ಮಿದೆ ಗುರು. ಈ ಗಾಡೀಲಿ ಇಂಡಿಕೇಟರ್ ಇಲ್ಲ ಗುರು, ಆಗ ಕೈ ಬಿಡಬೇಕು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ. ಟ್ಯಾಕೋಮೀಟರ್ ನೋಡಿದ್ರೆ ಓಡೋಮೀಟರ್ ಇದೆ, ನೋಡೋಕ್ಕೆ ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ. ಗಾಡಿಯಲ್ಲಿ ಸಿಂಗಲ್ ಸಿಲಿಂಡರ್ ಇರೋದು, ಡ್ಯೂಯಲ್ ಸೈಲೆನ್ಸರ್ ಇರೋ ಕಾರಣಕ್ಕೆ ಸೌಂಡ್ ಮಾತ್ರ ಡೈನಾಮಿಕ್ ಆಗಿದೆ. ರೋಡಲ್ಲಿ ಗಾಡಿ ಬಂದರೆ ತುಂಡು ಐಕ್ಲಿಂದ ಹಿಡಿದು ಮುದುಕರವರೆಗೂ ದಿಗ್ಭ್ರಮೆಯಿಂದ ನೋಡ್ತಾರೆ. ಅದೇ ಈ ಬೈಕ್ ಇರೋ ಗತ್ತು, ಆ ಸೌಂಡಲ್ಲಿರೋ ಗಿಮ್ಮತ್ತು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈ ಗಾಡಿಯಲ್ಲಿರೋ ಖದರು ಸೌಂಡ್ಲೆಸ್ ಗಾಡಿ ಓಡಿಸೋರ್ಗೆ ಏನು ಗೊತ್ತು. ಹಿಂದೆ ಮುಂದೆ 16 ಇಂಚ್ ವೀಲ್ ಕೊಟ್ಟಿದ್ದಾರೆ, ಸ್ವ್ಯಾಪ್ ಮಾಡ್ಕೋಬೋದು, ಅದೊಂದು ಆಪ್ಷನ್ ಇದೆ. ಗಾಡೀಲಿ ಇನ್ನೊಂದು ಚಾರ್ಮ್ ಏನಂತಂದರೆ, ಆ ಕಾಲದಲ್ಲಿ ಪೆಟ್ರೋಲ್ ರೇಟು ಹತ್ರ 10 ರೂಪಾಯಿ ಇರೋದು, ಕೆರೋಸಿನ್ ರೇಟು ಒಂದು ರೂಪಾಯಿ. ಕೆರೋಸಿನ್ನು ಡೀಸೆಲ್ ಹಾಕಿ ಓಡಿಸೋರು. ಅದ್ರಲ್ಲಿ ಗೊತ್ತಾಗುತ್ತೆ ಇದರ ರಿಲಯಬಿಲಿಟಿ, ತಾಕತ್ತು. ಓಲ್ಡ್ ಇಸ್ ಗೋಲ್ಡ್ ಅಂತ ಸುಮ್ಮನೆ ಹೇಳಿಲ್ಲ. ಆವಾಗ ಬರ್ತಿದ್ದಂಥ 250cc ಗಾಡಿಗಳು ತುಂಬಾ ಲಾಂಗಿವಿಟಿ ಇರೋದು, ಜೊತೆಗೆ ಆ ಗಾಡಿಗಳಲ್ಲಿ ಬರೋಂಥ ಪಾರ್ಟ್ಸು ವೆರಿ ರಿಲಯಬಲ್ ಆಗಿರೋದು. ಈಗ ಬರೋಂಥ BS6 ಗಾಡಿಗಳು ಈಗ ಹೇಳಿದ ಎರಡೂ ಇರೋಲ್ಲ. ಸಿಂಪಲಾಗಿ ಹೇಳೋದಿದ್ರೆ ಜಾವಾ ನಾಟಿ ಕೋಳಿ, BS6 ಗಾಡಿಗಳು ಒಂಥರ ಬಾಯ್ಲರ್ ಕೋಳಿ ಇದ್ದಂಗೆ. ಟ್ಯಾಂಕಲ್ಲಿ ಸುಮಾರು ಒಂದು ಅರ್ಧ ಲೀಟ್ರ್ ಪೆಟ್ರೋಲ್ ಇರ್ಬೋದು. ನಿಲ್ಲಿಸ್ದೆ ಓಡಿಸ್ತಾ ಇದ್ದೀನಿ. ಈಗೇನಾದರೂ ಇನ್ ಕೇಸ್ ಫ್ಯೂಯಲ್ ಖಾಲಿಯಾಗಿ ನಿಂತೋದ್ರೆ ಗೋವಿಂದ ಅಷ್ಟೇ. ಗೋಲ್ಡನ್ ಜೂಬ್ಲಿ ಆದಂಥ 52 ವರ್ಷ ಆಗಿರೋ ಹಳೆ ಗಾಡಿ ಇಟ್ಕೊಂಡು 2025ರಲ್ಲಿ ನಮ್ಮ ಬೆಂಗಳೂರು ರೋಡಲ್ಲಿ ಬೀಟ್ ಹಾಕ್ತಿರೋದು, ಓ ಮೈ ಗಾಡ್, ಫೀಲಿಂಗೇ ಬೇರೆ ಲೆವೆಲ್ ಇದೆ ಗುರು. ಒಂಥರ ಪ್ರೈಡ್ ಫೀಲ್ ಆಗ್ತಾ ಇದೆ. ಎಂಥ ಬ್ಯೂಟಿಫುಲ್ ಮಿಷನ್. ಈ ಥರ ವಿಂಟೇಜ್ ಗಾಡಿ ಇಟ್ಕೊಳ್ಳೋದು ಒಂದು ವಿಷಯ ಆದರೆ, ಒಳ್ಳೆ ವಿಂಟೇಜ್ ಮೆಕ್ಯಾನಿಕ್ ಸಿಗೋದು ತುಂಬಾ ಮುಖ್ಯ. ಈ ಮುಖಾಂತರ ಲೇಟೆಸ್ಟ್ ಬೈಕ್ ಎಂಥೂಸಿಯಾಸ್ಟ್ಗೆ ಹೇಳೋದಿಷ್ಟೇ, ನಿಮ್ಮ ಹತ್ರ ಎಷ್ಟೇ ಗಾಡಿ ಇದ್ರೂ ಒಂದು ವಿಂಟೇಜ್ ಬೈಕ್ ತಗೊಳ್ಳಿ. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಯಾಕೆ ಅಂದರೆ ವಿಂಟೇಜ್ ಬೈಕ್ಸು ಪೇಷನ್ಸ್ ಕಳಿಸುತ್ತೆ. ಹಳೆ ಗಾಡಿನ ಗುಜ್ರಿ ಥರ ನೋಡ್ಬೇಡ್ರಿ, ಅದು ಒಂದು ಟ್ರೆಷರ್, ಬಿಟ್ಟರೆ ಸಿಗಲ್ಲ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಒನ್, ಸೇವ್
ವಿಂಟೇಜ್ ಬೈಕ್ಸ್. ಈ ಐಕಾನಿಕ್ ಜಾವಾ ಆ ದಿನಗಳ ಪ್ರತಿಯೊಬ್ಬ ವ್ಯಕ್ತಿಗೂ ಡ್ರೀಮ್ ಬೈಕ್ ಆಗಿತ್ತು. ಫೇವ್ರೇಟ್ ಆಫ್ ಆಲ್ ಟೈಮ್ ಅಂತಾರಲ್ಲ, ಈ ಬೈಕ್ನ ಬರೀ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಹೋಗಕ್ಕೆ ಮಾತ್ರ ಬಳಸ್ತಾ ಇರಲಿಲ್ಲ. ದಿಸ್ ಇಸ್ ಅನ್ ಎಮೋಷನ್. ಜಾವಾ ಬೀಟ್ ನಮ್ಮ ಹಾರ್ಟ್ ಬೀಟ್ ಜೊತೆ ಕನೆಕ್ಟ್ ಆಗ್ತಾ ಆ ಫೀಲಿಂಗೇ ಬೇರೆ ಥರ ಗುರು. ಕಾಂಟ್ ಎಕ್ಸ್ಪ್ಲೈನ್. ಜಾವಾ ಈಸ್ ಐಕಾನಿಕ್, ಜಾವಾ ಈಸ್ ರಿಲೇಬಲ್, ಜಾವಾ ಈಸ್ ಟಫ್. ಈ ಥರ ಮೆಷಿನ್ನು ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಬರಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎವ್ರಿ ಜಾವಾ ಲವರ್ಸ್, ಜಾವಾ ಗಾಡಿ ಇಟ್ಕೊಂಡಿರೋರಿಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ಅಲ್ಲಿರೋ ಟ್ಯಾಲೆಂಟು ನಾವೇ ಹೇಳ್ಕೋಬೇಕು, ಯಾರೋ ಮೂರನೇವನು ಬಂದು ಹೇಳಲ್ಲ. ನಿಮ್ಮ ಏನೇ ಪ್ಯಾಷನ್ ಇದ್ರೂ ಅದನ್ನು ಚೇಸ್ ಮಾಡಿ. ಹುಟ್ಟಿದ ತಕ್ಷಣ ಎಲ್ಲದನ್ನೂ ಕಲ್ತಿಲ್ಲ, ಹಂತವಾಗಿ ಜೀವನ ಕಲಿಸ್ತಾ ಹೋಗುತ್ತೆ. ಮನುಷ್ಯನ ಕೈಯಲ್ಲಿ ಸಾಧನೆ ಮಾಡೋಕ್ಕಾಗದೇ ಇರೋದು ಯಾವುದೂ ಇಲ್ಲ. ಗುರಿ ಇಟ್ಟು ಹೊಡೆದ ಅಂದರೆ ಕಾಗೆನೇ ಹೊಡಿಬೋದು, ಮನಸ್ಸಿಟ್ಟು ಹೊಡೆದ ಅಂದರೆ ದೇವ್ರನ್ನೇ ಮುಟ್ಬೋದು.